ಕನ್ನಡದ ಬೋಧನಾ ವಿಧಾನ ಅದರಲ್ಲಿ 2 ಬರುತ್ತೆ. ಕನ್ನಡ ಬೋಧನಾ ವಿಧಾನಗಳಲ್ಲಿ ಸಾಹಿತ್ಯ ಬೋಧನೆ ಮತ್ತು ಪದ್ಯ ಬೋಧನೆ ಅಂತ ಬರುತ್ತೆ. ಅದರಲ್ಲಿ ಪದ್ಯ ಬೋಧನೆಯಲ್ಲಿ ನೋಡೋದಾದರೆ ಖಂಡ ಬೋಧನಾ ಪದ್ಧತಿ, ಅಖಂಡ ಬೋಧನಾ ಪದ್ಧತಿ ಮತ್ತು ಸಮನ್ವಯ ಬೋಧನಾ ಪದ್ಧತಿಯನ್ನು ನೋಡ್ತಾ ಹೋಗೋಣ. ಖಂಡ ಬೋಧನಾ ಪದ್ಧತಿ, ಅಖಂಡ ಬೋಧನಾ ಪದ್ಧತಿ ಮತ್ತು ಸಮನ್ವಯ ಬೋಧನಾ ವಿಧಾನ. ಫಸ್ಟ್ ನೋಡೋದಾದರೆ ಖಂಡ ಬೋಧನಾ ಪದ್ಧತಿ. ಇದನ್ನು ತುಂಡು ಪದ್ಧತಿ ಎಂದು ಕರೆಯಲಾಗುತ್ತದೆ. ಇದು ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಾಗಿದೆ. ಪದ್ಯವನ್ನು ತುಂಡು ತುಂಡು ಮಾಡಿ ಪದ್ಯಗಳಿಗೆ ಅರ್ಥ ಹೇಳಿ ಪದ್ಯವನ್ನು ಅನುವಾದ ಮಾಡಿ ಸರಳವಾದ ಭಾಷೆಯಲ್ಲಿ ತಿಳಿಸಿ ಹೇಳುವುದೇ ಖಂಡ ಬೋಧನಾ ವಿಧಾನ ಎನ್ನುತ್ತೇವೆ. ಗೊತ್ತಾಯ್ತಲ್ವಾ? ತುಂಡು ತುಂಡಾಗಿ ಮಾಡಿ ಹೇಳೋದೇ ಖಂಡ ಬೋಧನಾ ವಿಧಾನ ಆಗುತ್ತೆ. ಅಖಂಡ ಬೋಧನಾ ವಿಧಾನ ಒಂದು ಪದ್ಯವನ್ನು ಬಿಡಿ ಬಿಡಿಯಾಗಿ ಮಾಡದೆ ಇಡಿಯಾಗಿ ಅರ್ಥ ಗ್ರಹಿಸಿಕೊಳ್ಳುವುದಕ್ಕೆ ಅಖಂಡ ಪದ್ಧತಿ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಕವಿಯ ಭಾವನೆ, ರಸಭಾವ, ಕಲ್ಪನೆ, ಆಶಯ, ಉದ್ದೇಶ ಇಡಿಯಾಗಿ ತಿಳಿಯುವುದು. ಪ್ರಯೋಜನಗಳು: ಕವಿಯ ಭಾವನೆಗಳನ್ನು ಸಂಪೂರ್ಣವಾಗಿ ತಿಳಿಯಲು ಸಹಾಯಕ. ಇದರಿಂದ ಮಕ್ಕಳಲ್ಲಿ ಹಾಡುಗಾರಿಕೆ, ಕವಿತೆ, ಬರಹಗಾರಿಕೆಯ ಕೌಶಲ್ಯ ಬೆಳೆಸುವುದು. ಮಕ್ಕಳಲ್ಲಿ ಸೌಂದರ್ಯ ಪ್ರಜ್ಞೆ ಬೆಳೆಯುವುದು. ಪದ್ಯದ ಒಳ ಅರ್ಥ ತಿಳಿಯಲು ಸಹಾಯಕ ಇತ್ಯಾದಿ.